ಕೋಟೆ ಚಂದ್ರಪ್ರಕಾಶ್ ಕಮಲ ನಯನ ಹತೆ ಅಲಕಾರಿ ಕೃಷ್ಣ ಎಲ್ಲರ ನೋಡೋದಾಗ ನಿಮಗೆ ಆನಂದ ಆಗಿ ಮೈ ಮರ್ತ್ ಯಾಕೆ ಹಿಂಗ್ ಮಾಡ್ತಾರೆ ಏನ್ ಸಂಗೀತ ಇಲ್ಲ ಡೋಲ್ಕಾರಿ ಅಂದ್ರೆ ಆನಂದ ಆನಂದಕ್ಕೆ ಮೈ ವಹಿಸಾಡ ಕೌಶ ಇಂಥ ಕೂಸಿನ ಆಚರಣೆ ಸಂಸ್ಕೃತಿ ಗುರುಗಳ ಇಂಥ ಕೂಸಿನ ಕೊಲ್ಲಾಕತ್ತಂದ್ರಿ ಮಕ್ಕಳ ನೀವು ಪ್ರೇಮ ಇಲ್ಲ ಮಕ್ಕಳ ನೀವು ಮಮಕಾರ ಇಲ್ಲ ಹೋಗಿ ತಗೊಂಡವ್ರ ನನ್ನ ತಂಗಿಗೆ ಕೊಡೋರ ತಗೊಂಡು ಹೋಗಿ ಕೊಡಾಕತ್ತಿದ್ರು ಇದನ್ನು ಸುಮ್ಮನೆ ಬಿಟ್ಟರೆ ತುಂಬಿಸ್ಬಿಟ್ಟಲ್ರಿ ಜ್ವಾಳ ಚೀಲ ಜ್ವಾಳ ಚೀಲ ತುಂಬ ಬಿಟ್ಟು ಬಿಟ್ಟು ಅನ್ನಂಗ ಮಾತ್ರ ನುಸಿ ಆಗುದಿಲ್ಲ ಒಂದು ಆಳಕ್ಕೆ ತುಂಬ್ರಿ ನೀವು ನುಸಿ ಆಗಂಗಿಲ್ಲ ಅದನ್ನು ತುಂಬಿಸ್ಬೇಕಾಗಿತ್ತು ಪಾಪ ಇಟ್ಟ ಬಂದ್ರೆ ಯಾರು ನೋಡ್ರಿ ಈಗ ನಿಮ್ಮೂರು ಸಂತರು ಬರ್ಸಿರಿ ಕೆಲಸ ನಾಳೆ ಮುಂಜಾನೆ ಯಾರು ಒಬ್ಬರು ಇರ್ತಾರ ನೋಡ್ರಿ ಇವತ್ತು ರಾತ್ರಿನ ಪ್ರಯಾಣ ಟೈಮ್ ಭಾಳ ಆಗಿತ್ತಂದ್ರೆ ಕೇಳೋದಿಲ್ಲ ಇಲ್ಲ ಅಲ್ಲ 3 ದಿವಸ ಸಾಕು ಮನೆ ಬಿಟ್ಟು ಹೋಗೋರ ಹಂಗ ಅಲ್ಲೇನ ಶಿವಾಸನ ಕುಂತಿದ್ದ ಗುರುಗಳು ನೋಡಿದವನ ಶಿವಾಸ ಎದ್ದು ಆದ ಅವನ ಕೈ ಹಿಡ್ಕೊಂಡ್ಬಂದು ಶಿವಾಸನ ಕುಂದಿರಿಸಿ ಅವರ ಪಾಠ ಪೂಜೆಯನ್ನು ಮಾಡಿ ಆಮ್ಯಾಗ ನಮ್ಮ ವಿಚಾರಗಳನ್ನ ಮಾತಾಡಕತ್ತೀವಿ ಯೋಗ ಕೌಸ ನಿನ್ನ ತಂಗಿ ಪ್ರಸ್ತುತಿ ಆಗ್ತೇನೋ ಆಗಿದ್ದು ಏನು ಗಂಡು ಏನ್ ಮಾಡಿದ್ರು ಏನಿಲ್ಲ ನನ್ನ ತಂಗಿಗೆ ಜೋಪಾನ ಮಾಡಕ್ ಕೊಟ್ಟೇನೆ ಯಾಕ ನನಗೆ 8ನೇ ಕ್ವಶನ್ ಮರಣಕ್ಕೆ 1ನೇ ಕ್ವಶನ್ ಯಾಕೆ ಕೊಲ್ಬೇಕಂತ ನಾನು ನನ್ನ ತಂಗಿಗೆ ತನಪಾನ ಮಾಡಿಸ್ಕೊಟ್ಟೆ ಕೌಶ ದೇಹನ್ನೇ ಬೆಳೆಸಿದ್ವಿ ಬುದ್ಧಿ ಬೆಳವಣಿಗೆ ಆಗಲಿಲ್ಲ ಯಾಕೆ ಏನ್ ತಪ್ಪುಗಳೇ ನಾನು ಇವನ 8ನೇದವನ ಇವನ 1ನೇದವನ 8ನೇದವನ ಏನ್ ಮಾಡವ್ರಿ ನಿನ್ ಎಷ್ಟೊತ್ತು ಕೊಲ್ಲೋದು ಸಂಶಯ ಹಚ್ಚಿದ್ರಿ ಸಂಶಯ ಬಹಳ ಕೆಟ್ಟ ಈ ಮನುಷ್ಯನಿಗೆ ಸಂಶಯ ಅನ್ನೋದು ಘಾತ ಆತರಿ ಒಟ್ಟ ಸಂಶಯ ಮಾಡ್ಕೊಳ್ಳೋಂಗಿಲ್ಲ ಏನಾಗುತ್ತೆ ಅವನ ಮ್ಯಾಗ ಹಾಕೋದು ಎಲ್ಲ ಏನಿಲ್ಲ ಮನೆ ಬಿಟ್ಟು ಬಂದೇನಿ ಅದು ರಕ್ಷಣೆ ಮಾಡಬಾರ ನಿನ್ನದಂತ ಅವನ ಮೇಲೆ ಭಾರ ಹಾಕಿ ಕುಂತಿ ಏನು ಆಗಂಗೇ ಇಲ್ಲ ಊರಾಗಂತ ಹಿಂಗ ನಾರು ಅಲ್ಲೇ ಕೂತಿದ್ರು ಪಾದವನ ಕೂಸಿನ ತನ್ಪಾನ ಮಾಡ್ತಿದ್ರು ಕಾಲು ಹಿಡ್ಕೊಂಡ್ ಮನೆ ಮುಂದೆ ಒಂದು ಬಂಡೆ ಗಲ್ಲ ಬಿದ್ದಿತ್ತು ಎಲ್ಲ ಹಿಡ್ಕೊಂಡು ಗಿರಿ 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 ತಪ್ಪಿಸಿದ ಕೂಸು ಚಿಪ್ಪಣ ಪ್ರಕಾರ 6 ಕ್ವಶನ್ 7ನೇ ಕೂಸು ತಯಾರ ತಾಯಿಯ ಗರ್ಭದಲ್ಲಿ ತಯಾರಾದ 3 ತಿಂಗಳ ಪಿಂಡ ಇದೆ ನಮ್ಮ ಹಳ್ಳಿ ಗ್ರಾಮೀಣ ಭಾಷೆದೊಳಗ ಪಟ್ಟಿ ಬಿಡ್ತಾನೆ ಅಲ್ಲಿ ಗರ್ಭಪಾತ ಆಗ್ತದೆ ಅದಕ್ಕೆ ಆದಿಮಾಯನ್ನ ಕಳಿಸಿ ಈ ನನ್ನ ತಾಯಿಯೊಳಗಿರುವಂತಹ ಪಿಂಡವನ್ನ ರೋಹಿಣಿ ಗರ್ಭದೊಳಗಿರಬೇಕು ಅಂದಾಗ ಇಲ್ಲಿ ಒಂದು ಬೇಲಾಗತ್ತ ಅಲ್ಲಿ ಒಂದು ದೊಡ್ಡದಂತೆ ಯಾಕೆ ಅದಕ್ಕೆ ಮೂಮ ಇದನ್ನು ಹೋದಾಗ ಹಾಕಿದ್ರು ಇಲ್ಲಿ 8ನೇ ಕೂಸು ತಯಾರಾಗ್ತ ಅವಾಗ ಹೇಳ್ತಾನೆ ಪರಮಾತ್ಮ ಅಪ್ಪ
ನನ್ನ ಇಲ್ಲಿರುವೆ ಯಾಕೋ ಈಗ 6 ಖುಷಿನ ಕೊಟ್ಟಾಗ ನಾನು ಕೊಲ್ತ ನನ್ನ ಕೆಲಸ ಬಹಳ ನಾ ಬರುದ ಹೊರ ಹಿತಕ್ಕಾಗಿ ಬಂದೇನೆ, ಹೊರ ಸುಖಕ್ಕಾಗಿ ಬಂದೇನೆ ವಿನ ನನ್ನ ಸುಖಕ್ಕಾಗಿ ಬಂದಿಲ್ಲ. ನನ್ನ ಓದು ಗೋಕುಲದೊಳಗಿರು ಹೆಂಗಿಡ್ಬೇಕು ಮಗಳ ಮೈ ತುಂಬ ಕೆಬ್ಬಳ ಸರಪಳಿದಾವ, 7 ಬಾಕ್ಲದಾವ, ಎಂತ ಬಾಕ್ಲ ಆನಿ ಕಾಲಿ ಹಚ್ಚಿರೋ ಅಂತಾವ ಇಲ್ಲಿಗೆ ಬರಂಗಿಲ್ಲ. ಹೆಂಗು ನಾನು ಮಾಡ್ಲಿ ಅಂತ ಕೇಳಿ ನೀ ಏನು ಮಾಡಬೇಡ, ನಿನ್ನ ಕಡೆಯಿಂದ ಏನೂ ನೀಗುವುದಿಲ್ಲ. ನನ್ನ ಮ್ಯಾಗೆಲ್ಲ ಭಾರ ಅನ್ನವನ ಅವನ ಮೇಲೆ ಭಾರ ಹಾಕಿದ ಕೂಸ್ ತಯಾರಾಗ ಹುಟ್ಟ ತಲೆ ಏನು ನನ್ನ ನೆಳ್ಳು ಎದ್ರ ಮೇಲೆ ಬೀಳ್ತದೆಲ್ಲ ಕುಲ್ಲ ಅಂದ. ಆ ಕದ್ದು ಮ್ಯಾಗ ಅವನ ನೆಳ್ಳು ಬಿಟ್ಟು ಪರಮಾತ್ಮ 7 ಬಾಕ್ಲ ಕುಲ್ಲ. 14 ಮಂದಿ ಕವಲಗಾರ ಕಣ್ಣು ಬಿಳಿ ಬಿಡ್ತಿದ್ರೆ ಮಾತಾಡಕ್ಕೆ ಬರ್ತಿದ್ದಿಲ್ಲ. ಹೊರಗೆ ಬಂದ. ಮಾಸ ಯಾವುದು? ಶ್ರಾವಣ ಮಾಸ, ರೋಹಿಣಿ ನಕ್ಷತ್ರ, ಪ್ರರಾತ್ರಿ. ಪ್ರರಾತ್ರಿ ಅಂದ್ರೆ ಇವತ್ತು ಶುಕ್ರವಾರ, ನಾಳೆ ಶನಿವಾರ ಕೂಡ ಬಂದೆ. 12 ಗಂಟೆಗೆ ಹುಟ್ಟಿದ ಪರಮಾತ್ಮ ಹೊರಗೆ ಬರಕತ್ತಿದ್ದ. ಬರುವಾಗ ನಾನು ಏನಾದ್ರು ಉಪಕಾರ ಮಾಡ್ಬೇಕಂದ್ರೆ ಎಂತ ಉಪಕಾರ ಅಲ್ಲ, ಅಂತವ್ರ ಉಪಕಾರ ನಮ್ಮಂತರಿಗೆ ಆಗಂಗಿಲ್ಲ. ನೋಡಿ ಇವತ್ತು ಎಷ್ಟು ಉಪಕಾರ ಯಾರು ಎಣ್ಣೆ ಕೊಡ್ತಾರೆ, ರವಾ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಇಡೀ ಓಣ್ ತುಂಬಾ ಅನ್ನ ಪ್ರಸಾದ ಕೊಡ್ತೇನೆ. ಭಾಗ್ಯ ಇದಕ್ಕೆ ಭಾಗ್ಯ ಅಂತ ಹೇಳಿ ಅದು ಯಾವ ಆದಿಶೇಷ ಇರೋ ಒಂದು ಟೈಮ್ ಅಂತ. ರಾತ್ರಿ ಟೈಮ್ ಜಿತಿ ಮಳೆ ಹತ್ತತ್ತಿ ತುಂತುರು ಹಣಿ ಸಣ್ಣ ಗಣಿ ಸಿಡಿಯಾಕತ್ತತಿ. ಏನಾದ್ರು ಒಂದು ಉಪಕಾರ ಮಾಡ್ಬೇಕಂದ್ರೆ 5 ಅಡಿ ತೆಗೆದ ತಲೆ ಮ್ಯಾಗ ಹುಟ್ಟಿ ನ್ಯಾಳ ಮಾಡಿದ ಹಣಿ ಸಿಡಿಯಲಿಲ್ಲ. ಎಲ್ಲಿ ಮಟ್ಟ ಬಂದ್ರೆ ಗೋಕುಳ ಮಟ್ಟ ಬಂದ. ಗೋಕುಳದಿ ಯಮುನಾ ನದಿ ಮಟ್ಟ ಬಂದ. ಯಮುನಾ ಅಂತಾಳೆ, ಏ ದೇವ, ಏ ಪರಮಾತ್ಮ, ಕೆಳಗಡೆ ಬ್ರಹ್ಮಾಂಡ ನಾಯಕ, ನಿನ್ನ ದರ್ಶನಕ್ಕಾಗಿ ಎಷ್ಟೋ ದಿವಸ ನಾನು ಇಲ್ಲಿ ಕುಂತೇನೆ. ಯಾವಾಗ ನೀ ನನ್ನ ಮ್ಯಾಗ ಪಾದ ಹಿಡಿತಿ, ಆ ಪಾದದಿಂದ ನಾನು ಯಾವಾಗ ಉದ್ಧಾರ ಆಗ್ತೀನಿ. ಎಷ್ಟೋ ಈ ಭೂಮಿ ಬಾಯಿ ತೆಗೆದತಿ. ಏ ದೇವ, ಏ ಪರಮಾತ್ಮ, ಎಷ್ಟೋ ಜನರು ಇದ್ರ ಮ್ಯಾಗ ಪಾಪ ಮಾಡ್ಯಾರ. ನನ್ನನ್ನು ಯಾವಾಗ ಪವಿತ್ರ ಮಾಡ್ತಿದ್ದೀವ, ನಿನ್ನ ಸಮಾನ ದಾರಿಗೆ ಹಾಕೊಂತ ಕುಂತೀನಿ ಅಂದದಕ್ಕೆ ಯಾವ ಶ್ರೀರಾಮ ಪ್ರಭು ಅಡವಿ ಅರಣ್ಯದಲ್ಲಿ ತಿರುಗಿ ತಿರುಗಿ ಯಾವ ಅಲ್ಲಿ ಉದ್ಧಾರ ಮಾಡಿದ ಕಲ್ಲಾಗಿ ಬಿದ್ದಿದ್ದು. ಶರಣರು, ಸಂತರು, ಮಹಾತ್ಮರು ಎದಕ್ಕೆ ಜಗತ್ತನ್ನೇ ತಿರುಗ್ತಾರೆ ಅಂತ ಕೇಳಿದ್ರೆ ಉದ್ಧಾರಕ್ಕೋಸ್ಕರ. ಯಾರಿಂದ ಕತೆ ಎಂತವರನ್ನದು ಗೊತ್ತಾಗಂಗಿಲ್ಲ. ನೋಡಕ್ ಹುಚ್ಚಿರಬಹುದು, ಇವತ್ತು ಹುಚ್ಚಿರಬಹುದು. ಅವನಲ್ಲಿ ಒಂದು ಗತ್ತಿರ್ತದೆ, ಹುಚ್ಚಿದ್ದವಂತ ಒಂದು ಶಕ್ತಿ ಇರ್ತದೆ. ಈಗ ನಾವೇನಿದ್ದೆ ಗೊತ್ತದೆ, ಶಾಯರ್ನಷ್ಟ ಇಸ್ತ್ರಿಂಗೆ ಆಗ್ತಾರಷ್ಟ ಪುಸ್ತಕಗಳು ಕೈ ಮ್ಯಾಗ ಕೈ ಪುಸ್ತಕ ಇಲ್ಲೇ ನಿಮ್ಮ ಓಣಿ ನೋಡ್ರಿ, ನಿಮ್ಮ ಓಣಿ ಒಳಗ ಅವನ್ ಯಾರು ಅಲ್ಲಿ ಕುಂದ್ರಿ, ಹೇಗೆ ಕುಂದ್ರಿ, ಅವನ ಹೆಸರು ಗೊತ್ತಿಲ್ಲ, ಅಲ್ಲಿ ಕುಂದ್ರಿ ಅವನ ಹಾರವ ಅವ ನಮ್ಮವ 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 ನಮ್ಮ ಮನೆ ಮಗನಂತವ. ದೇವರು ಹೆಂಗ ಬರ್ತಾನೆ ಯಾರಿಗೆ ಗೊತ್ತೈತಿ? ಯಾಕಂದ್ರೆ ಗೊತ್ತಿದ್ದಾರೆ ಕೈ ಅಂತ ಹೇಳಿ ಹೆಂಗ ಬರ್ತಾನೆ ಗೊತ್ತೈತಿ. ಎಂತ ನಮ್ದವ್ರ 24 ತಾಸು ಭಗವಂತನ ಕೂಡ ಮಾತಾಡ್ತಾರೆ, ಉಣಿಸ್ತಾರೆ. ಪರಮಾತ್ಮ ಅಂತಾನೆ ಏನಾಗ ನಾಳೆ ನಿಮ್ಮ ಮನೆಗೆ ಬರ್ತೀನಿ. ದೇವ ನಮ್ಮ ಮನೆಗೆ ಬರ್ತೀಯ, ಏನು ಭಾಗ್ಯ ಅನ್ನೋದು. ಸಂತರನ್ನ ಎಷ್ಟು ಭಾಗ್ಯ ಅಂತಾರೆ, ಸಂತ ದರ್ಶನೀಯ ಲಾಭ ಅಂತಾರೆ. ಕಿಲಾಂಡ ಕೊಡಿ ಬ್ರಹ್ಮಾಂಡ ನಮ್ಮ ಮನೆಗೆ ಬರ್ತಾನೆ, ಏನು ಭಾಗ್ಯ. ಬಂದ ಎಷ್ಟೊತ್ತಿಗೆ ಬರ್ತಿದ್ದೇವ? 10 ಗಂಟೆಗೆ ಬರ್ತೀನಿ. 10 ಗಂಟೆಗೆ ಬಾರಣೆ ಮಾಡ್ಕೊಂತ ಕೂತಾರೆ. ಎಂತವನ್ನ ಅಂತ ಕೇಳಿದ್ರೆ ದೊಡ್ಡದೊಂದು ಟ್ರೈನ್ ಹಾಗೆ ಒಳಗ ಬರಕತ್ತಿ. ಅಡಿಕೆ ಹೊಡ್ಯಾಕ ಒಂದು ಕಲ್ಲು ಇಟ್ಕೊಂಡಿದ್ದಾರೆ. ರಾಮದೇವ್ ಅಡಿಕೆ ಹೊಡ್ಯಾಕ ಮುಂದೆ ತಗೊಂಡವನ ನಿಂತು ಹೋಗಿರ್ತಾರೆ ತಲೆ ಅಲ್ಲಿ ಹೋಗಿ. ಮತ್ತೆ ಸಂಜೆ ಬಾದ ದೇವ ಬರಲೇ ಇಲ್ಲ. ನಿನ್ನ ದಾರಿ ಮಾಡ್ಕೊಂಡು ಬಂದಿದ್ದು ನೀನಾದ್ರೆ ನೀ ನನಗೆ ಗೊತ್ತಾಡಿಲ್ಲ. ಯಾವಾಗ ನೋಡಿ ಕೈಯಾಗ ಟೆಕ್ನಿಕಲ್ ಕಲ್ಲು ಹೋಗಿದೆಯಲ್ಲ. ದೇವ ನಾನು ಮಾನವಾದನಿ, ನಿನ್ನ ರೂಪ ಹೆಂಗ್ ನನಗೆ ಗುರ್ತದೆ. ನಾಳೆಗೆ ಬರ್ತೇನೆ, ನಾಳೆಗೆ ಬರ್ತಿದ್ದೇವೆ ಇಷ್ಟೊತ್ತಿಗೆ 10 ಗಂಟೆಗೆ ಬರ್ತೇನೆ. 10 ಗಂಟೆಗೆ ಬಂದ್ರೆ ಅಂತವ್ರು ದೊಡ್ಡವರು ವರ್ಷರು ನಾವು ಹೋದ ಕದ ಮುಚ್ಚಿಂದ ಬದಲಿನ ಕಾಲದೊಳಗೆ ಒಂದು ಬಡಿಗೆ ಇಡ್ತಾರೆ. ಕದಕ್ಕೆ ಹಿಂಗೆ ಕತ್ತರೆ ಮೇಲೆ ಹಿಂದಕ್ಕೆ ಸರಿ ಬರಬೇಕು. ಆ ಬಡಿಗೆ ತಗೊಂಡು ನಿಂತು ದುಬ್ಬನ ಹೊಡೆದ್ಬಿಟ್ಟ ಹೊಳ್ಳಿ ಹೋಗಿ. ಮತ್ ಸಂಜೆ ಮಠ ಕುಂತ ಬರಲೇ ಇಲ್ಲ ಪರಮಾತ್ಮ. ಮತ್ ಸಂಜೆ ಮುಂದೆ ಆದ ಭಜನೆ ಮಾಡಿದ ದೇವ ಬರಲೇ ಇಲ್ಲ. ಬಂದಿದ್ದು ನೋಡಿ ಆಗ ನೀನು ಗೊತ್ತಾಗಲಿಲ್ಲ. ಹೆಂಗ್ ಬಂದಿದ್ದೆ ದೇವ ನೋಡಿ ಬಂದಿದ್ದೀನಿ ದೇವ. ಹಿಂಗಾರ ನನಗೆ ಗೊತ್ತಾಗುದಿಲ್ಲ. ನೀನು ನಿಜರೂಪ ನೋಡ್ಬೇಕೇನೆ. ಯಾವಾಗ ಬರ್ತೇನೆ ಅಂತ ಕೇಳಿದ್ರೆ ದೀಪಾವಳಿ ಪಾಡ್ಯ ದಿವಸ ಬರ್ತೇನೆ ನಿಮ್ಮ ಮನೆಗೆ ಎಳ್ಕೊಳಕ. ದೀಪಾವಳಿ ಪಾಡ್ಯ ದಿವಸ ಪರಮಾತ್ಮ ಎಳ್ಕೊಳಕ ಬಂದ. ತಾಯಿಗೆ ಹೇಳ್ತಾನ, ಅವ್ವ ಇವತ್ತು ಪರಮಾತ್ಮ ಪಂಡರಿನಾಥ್ ಮನೆಗೆ ಎಳ್ಕೊಳಕ್ ಬರ್ತಾನ. ಹೊಸ ತೊಳಿ ಸ್ವಚ್ಛ ಹೊಸ ವಸ್ತ್ರ ತೊಳ್ದ ಅವನು ಸ್ನಾನ ಮಾಡಿಸಿ ನಮ್ಗೆ ಅರ್ಥ ಮಾಡಿಸಿ ಕಳಿಸ್ತು.
ಖರೆ ನಮ್ಗೆ ಇಲ್ಲೇ ನಿಂತಿರ್ತಾರೋ ನಾನು ಮನೆಗೆ ಬರ ನಾನು ನಿಂದಿರ್ತೇನೆ ಸ್ಟಡಿಯೋ ಅಲ್ಲಿ ಜಲಕ್ಕೆ ನಿಂತಿ ಇಲ್ಲಿ ಇವ್ ನಿಂತ ಹೇಳ್ತಾನೆ ಪರಮಾತ್ಮ ಏನ್ ಆಮ್ಯ ನಕ್ಕಿ ಆಮ್ಯಾಗ ನೀನ್ ಹಾಲ ಮೊಸರ ತುಪ್ಪ ಹಾಕ್ತಾರೆ ನೆಕ್ಕಿಕ್ಕಿ ನೋಡೇ ಕಪ್ಪು ನಿಂತಿಲ್ಲ ಏನ್ ಕೊಡಗಂಟ್ಲೆ ಹಾಲು ಮೊಸರು ಸುರಿದು ಎಲ್ಲ ಹಾಕು ಮಗುದಿಂದ ಆಸ್ತಿ ಮಾಡಿದ್ರು ಲಕ್ಷ್ಮೀ ಮಾತಾ ಬಂದವ್ರಿ ಇಷ್ಟ ಬಂಗಾರ ಗಿಂಡಿ ಒಳಗೆ ಯಾವ ತೀರ್ಥವನ್ನು ತೆಗೆದುಕೊಂಡ ಪರಮಾತ್ಮಗ ಅಭಿಷೇಕ ಮಾಡಬೇಕು ಆರತಿ ಮಾಡಬೇಕು ಬಂದು ಎಲ್ಲ ಅರ್ಬಿ ತಗೊಂಡು ಒಂದು ಗಿಂಡಿಗೆ ಹಾಕಿ ಏನಿಲ್ಲ ಲಕ್ಷ್ಮಿಗೆ ಒಂದು ಗಿಂಡಿ ನೀರು ಹಾಕಿ ಎಲ್ಲ ಸ್ನಾನ ಸಂಧ್ಯಾವಂದನ ಹಾಕು ಬಟ್ಟೆ ಹಾಕಿದ್ಲು ಗಂಧ ಹಚ್ಚಿದ್ಲು ಇನ್ನು ಆರತಿ ಮಾಡ್ಬೇಕಂತ ಆರತಿ ತಗೊಂಡು ದೇವತರು ಮಾನವರಿಗೆ ಆರತಿ ಮಾಡಬಾರ್ದು ಮಾನವರು ದೇವರಿಗೆ ಮಾಡಬೇಕು ಅಷ್ಟನ್ನೋದಾಗ ಒಂದಿಟ್ಟು ನಗು ಬುಜ್ಜಿ ಹಾಕಿಲ್ಲ ಕಿಸಕ್ನ ಒಂದಿಟ್ಟು ನಗು ಬಿಟ್ಟಿಲ್ಲ ಅಂದ್ರೆ ಲಕ್ಷ್ಮೀ ಮಾತಕ್ಕೆ ನಾವೇ ನೀನು ಹೌದು ಮತ್ತೆ ಇಷ್ಟೊತ್ತನ ಅಲ್ಲೇ ನಿಂತೇನ ನಾನೇನ್ ಮಾಡ್ಲಿ ನೀವು ಮಾಡಕತ್ರ ಪೂಜೆ ಇಲ್ಲಿಂದ ಜನಕ್ಕೆ ಹೊಡೆಯಕ್ಕಾದ್ಲು ಬಂದು ಹಿಂದೆ ಕೈ ಇಡ್ತಾರೆ ಪರಮಾತ್ಮ ನನ್ನ ಭಕ್ತರನ್ನ ಹೊಡೆಯೋ ಹಕ್ಕ ನಿನಗಿಲ್ಲ ನನ್ನ ಭಕ್ತರನ್ನ ಯಾಕೆ ಹೊಡಿತಿ ಅವನ ಮೈ ಮುಟ್ಟಿ ಜಾಕ ಮಾಡ್ಸೀನಿ ಹೊರ ಪುರುಷ ನನ್ಗೆ ಹೇಳ್ಬೇಕಿಲ್ಲ ನೀ ಅರಿವಿಕಾಳ ಜಾಕ ಮಾಡ್ಸಿಯೋ ನೀನ್ ಹಂಗ ಮಾಡ್ಸಿಯೋ ಅರಿವಿಕಾಳ ಜಾಕ ಮಾಡ್ಸಿ ಶ್ರೀವಚ್ಚ ಲಾಂಛನ ಹೃದಯ ವಿಲಾಸನ ಚಾರಿಬೇಕು ಅನ್ನೋರೇ ಮಾಧವ ದುರ್ಗುರು ಶಿವದ್ದು ಯತಿಮ ಚಿನ್ನಿತ್ತ ಅಲ್ಲಿ ನೋಡಿದಿಲ್ಲ ಅಂತ ದೇವ ನಿನ್ನ ಆನಂದದೊಳಗೆ ನಾನು ಏನ್ ಮಾಡ್ತೇನೆ ನೀ ಮತ್ತು ನನ್ನ ಭಕ್ತರ ಮಗ ಅಪರಾಧ ಅಂತ ಹೇಳ ಸರಿ ನಾನೇ ತಲೆಗಳು ಅಂತ ಅವಾಗ ಪರಮಾತ್ಮ ಜೀವನ ನಿಂತು ಆಮೇಲೆ ನೀರು ಹಾಕಿ ಅಭಿಷೇಕ ಮಾಡಿ ಪರಮಾತ್ಮನ ಆರತಿ ಮಾಡಿದ್ರು ಯಾಕಂತ ಕೇಳಿದ್ರೆ ಪರಮಾತ್ಮನಲ್ಲಿ ಏನೊಂದು ಶಕ್ತಿ ಐತಿ ಅಂತ ಕೇಳಿದ್ರೆ ಪರ ಇಟ್ಟಾಗ ಪರರಿಗಾಗಿನ ಅವನು ಇಟ್ಟಿ ಅಂತ ಅದನ್ನು ಇವತ್ತು ನಿಮಿಷ ಯಾವ ಕೌಶ ಅನ್ನೋರ್ತಾವ ಏನು ಹೊತ್ಕೊಂಡು ಬಂದ್ರೆ ಈ ಯಮುನಾ ನದಿಯೊಳಗೆ ಕಾಲಿಡಕ್ಕಾಗಿಲ್ಲ ಯಮುನಾ ಅಂದು ದೇವ ನಮ್ಮನ್ನ ಯಾವಾಗ ಉದ್ಧಾರ ಮಾಡ್ತೇವೆ ಅಂದ್ಕೊಂಡು ಅಂದವ್ರ ಕಾಲಿಟ್ಟು ಇಲ್ಲಿಗೆ ಬಂತು ಹಿಂಗೆ ಮಾಡ್ದ ಇನ್ನು ಒಳಗೆ ಹೋಗ್ತಾನೆ ನಮ್ಮಪ್ಪ ಮುಂದೆ ಕಾರ್ಯ ಬಾಳ್ತಾವ ಪುಟ್ಟ ಕಾಲು ಬಿಟ್ಟಾಗ